ಎಕ್ಟೋಮಾರ್ಕ್. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡೇ 37 ಆಫ್ ಕ್ವಾಲಿಟಿ ಬಲ್ಕಿಂಗ್. ಸುಮಾರು ಜನಕ್ಕೆ ಡೌಟ್ ಯಾವ ಥರ ಇರುತ್ತೆ ಅಂತಂದರೆ, ಕೆಲವೊಬ್ರು ಎಷ್ಟೇ ತಿಂದರೂ ಅವ್ರು ದಪ್ಪ ಆಗ್ತಾರಲ್ಲ, ಇನ್ನೂ ಕೆಲವೊಬ್ರು ಸ್ವಲ್ಪ ತಿಂದರೂ ಕೂಡ ಬೇಗ ಫ್ಯಾಟ್ ಗೇನ್ ಆಗುತ್ತೆ, ಇನ್ನೂ ಕೆಲವೊಬ್ರು ಅವ್ರು ಜಿಮ್ಗೆ ಹೋಗ್ತಾರಲ್ಲ, ನ್ಯಾಚುರಲ್ಗೆ ಫಿಟ್ ಆಗಿ ಕಾಣಿಸ್ತಾ ಇರ್ತಾರೆ. ಏನು ಡಿಫ್ರೆನ್ಸ್ ಅಂತಂದರೆ ಅದು ಅವ್ರ ಬಾಡಿ ಟೈಪ್ ಆಗಿರುತ್ತೆ. ಎಕ್ಟೋಮಾರ್ಕ್, ಮೆಸೋಮಾರ್ಕ್, ಎಂಡೋಮಾರ್ಕ್ ಒಂದೇ ವಿಡಿಯೋದಲ್ಲಿ 3 ಎಕ್ಸ್ಪ್ಲೇನ್ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಬಂದು ಎಕ್ಟೋಮಾರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಟೋಮಾರ್ಕ್ ಅಂದರೆ ಅವ್ರು ಯಾವ ಥರ ಬಾಡಿ ಟೈಪ್ ಆಗಿರ್ತಾರೆ ಅಂದರೆ, ಅವ್ರು ನ್ಯಾಚುರಲ್ ಆಗಿ ಸ್ಲಿಮ್ ಆಗಿ ಲೀನ್ ಆಗಿರ್ತಾರೆ, ಎಷ್ಟೇ ತಿಂದರೂ ದಪ್ಪ ಆಗಲ್ಲ. ಏನು ರೀಸನ್ಗೆ ಅಂತ ಹೇಳಿದ್ರೆ, ಅವ್ರ ಮೆಟಾಬಾಲಿಸಮ್ ಫಾಸ್ಟ್ ಇರುತ್ತೆ, ಅಂದರೆ ಜೀರ್ಣಕ್ರಿಯೆ ಬೇಗ ಡೈಜೆಷನ್ ಆಗ್ತಾ ಇರುತ್ತೆ. ಅವರು ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತಂದರೆ, ಮಸಲ್ ಗೇನ್ ಮಾಡೋದ್ರ ಮೇಲೆ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಮೇಲೆ. ಹೆವಿ ಲಿಫ್ಟ್ ಮಾಡಿ ಅಂತ ಹೇಳ್ತೀನಿ, ಬಟ್ ಅಂತ ಒಂದೇ ಸಲ ಹೋಗಿ ಜಾಸ್ತಿ ವೆಯ್ಟ್ ಎತ್ತಿ ಇಂಜುರಿ ಮಾಡ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿ, ಬಟ್ ನೀವೇನು ವರ್ಕೌಟ್ ಮಾಡ್ತೀರಾ ಹೆವಿ ವೆಯ್ಟ್ ಹಾಕಿದಾಗ ರೆಪ್ಸ್ನ ಕಡಿಮೆ ಮಾಡ್ಕೊಳ್ಳಿ. 10 to 12 ಇಲ್ಲ 8 to 10 ನೀವು ಮೇಂಟೈನ್ ಮಾಡಿ. ಒಂದು ವರ್ಕೌಟಿಂದ ನೆಕ್ಸ್ಟ್ ಒಂದು ಸೆಟ್ಟಿಂದ ನೆಕ್ಸ್ಟ್ ಸೆಟ್ಗೆ ಅಟ್ಲೀಸ್ಟ್ 60 to 90 ಸೆಕೆಂಡ್ಸ್ ನೀವು ರೆಸ್ಟ್ ಕೊಡಿ. ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ರಿಕವರಿಗೆ ಅಟ್ಲೀಸ್ಟ್ ನಿಮ್ಮ ಬಾಡಿಗೆ ಒಂದು ದಿನಕ್ಕೆ 7 to 8 hours ಸ್ಲೀಪ್ ಬೇಕೇ ಬೇಕು. ಇನ್ನು ಫುಡ್ ವಿಷಯಕ್ಕೆ ಅಂತ ಬಂದರೆ, ನೀವು ಹೈ ಕ್ಯಾಲರಿ ಡಯಟ್ನ ಮೇಂಟೈನ್ ಮಾಡಿ. ಯಾವ ಥರ ಅಂತಂದರೆ, ನಿಮ್ಗೇನೋ ಡಯಟ್ ಪ್ಲಾನ್ ಬೇಕು ಅಂತಾರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿಮಿ ಮಾಡಿ ಖಂಡಿತ ನಾನು ಕಳಿಸ್ಕೊಡ್ತೀನಿ. ಫಸ್ಟ್ ಬಂದು ನೀವು ಹೈ ಪ್ರೋಟೀನ್ ಫುಡ್ಡು ಮತ್ತು ಕಾರ್ಬ್ಸ್ನ ಜಾಸ್ತಿ ಲೋಡ್ ಮಾಡಿ. ಅದರಿಂದನೇ ನಿಮಗೆ ಮಸಲ್ ಗೇನಿಂಗ್ ಆಗಿರ್ಬೋದು, ಇಲ್ಲಾಂದರೆ ಬಲ್ಕಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ನಾನು ವರ್ಕೌಟು ಬ್ಯಾಕು ಮತ್ತು ಬೈ ಚಿಪ್ಸ್ ಆಗಿರೋದ್ರಿಂದ ಬ್ಯಾಕಿಗೆ 3 ವೇರಿಯೇಷನ್ ಮಾಡಿ, ಬೈ ಚಿಪ್ಸ್ಗೆ 3 ವೇರಿಯೇಷನ್ ಮಾಡಿ, ಮನೆಗೆ ಹೋಗಿ ಮಧ್ಯಾಹ್ನ ಮೀಲ್ಗೆ ಪನ್ನೀರ್ ಫ್ರೈಡ್ ರೈಸ್ ತಿನ್ಕೊಂಡು, ನೈಟ್ ಚಿಕನ್ನು ಸ್ವಲ್ಪ ಸೌತೆಕಾಯಿ ಎಲ್ಲ ತಿನ್ಕೊಂಡು ಇವತ್ತು ನಾನು ಡೇನ ಎಂಡ್ ಮಾಡ್ತಾ ಇದ್ದೀನಿ.